ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ರಿಂದ ಅಪೊಸ್ತಲನ ಎನಿಸಿಕೊಳ್ಳುವುದಕ್ಕೆ ನನಗೇನಿಲ್ಲ, ಯೋಗ್ಯತೆ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಪೌಲನಿಗೆ ಎರಡನೇದಾಗಿ ಅವನಿಗೆ ಒಂದು ಗೊತ್ತಾಯ್ತೇನೆಂದರೆ, ಎಲ್ಲರೂ ಹೇಳಿ ಆ ಪದನ, ಪ್ರಯಾಸ ಪಡಲಿಕ್ಕೆ ನನಗೇನು ಬೇಕು? ಕೃಪೆ ಬೇಕು. ನಾವು ನಮ್ಮ ಲೈಫ್ನಲ್ಲಿ ಏನಾದರೂ ಪ್ರಯಾಸ ಪಡಬೇಕಂದ್ರೆ ನಮಗೇನು ಬೇಕು ಗೊತ್ತಾ? కృపే ಬೇಕು. ಅದಕ್ಕೆ ఆంధ్ర విశ్వాసిಗಳಿಗೆ ನಾನು ನಿಮ್ಗೆ ఎప్పుడు చెప్తాను, మన జగత్తులో గొప్ప సేవకుడు ఎవరూ లేరు. ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಸೇವಕರಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ ಅಯೋಗ್ಯರುಗಳು. ಆದರೆ ಆ ವ್ಯಕ್ತಿಗಳಲ್ಲಿ ಅವರು ಸಣ್ಣವರು, ಅವರನ್ನು ದೇವರು ದೊಡ್ಡದಾಗಿ ಉಪಯೋಗಿಸೋಕ್ಕೆ ಕಾರಣ ಏನಂದರೆ ಅವರೊಳಗಡೆ ಇಟ್ಟಂಥ ಕೃಪೆ ದೊಡ್ಡದು, ಅವರು ದೊಡ್ಡವರಲ್ಲ. ಅದಕ್ಕೆ ಶ್ರೇಷ್ಠ ಸೇವಕನು ಜಗತ್ತಿನಲ್ಲಿ ಒಬ್ಬನೂ ಇಲ್ಲ. ಅವನು ಎಲ್ಲವನ್ನೂ ಪಾಪಿ, ಇನ್ಕ್ಲೂಡಿಂಗ್ ಪ್ರಸಂಗ ಮಾಡ್ತಾ ಇರೋ ನಾನು. ಆದರೆ ನನ್ನ ಮೇಲಿಟ್ಟಂತಹ ಕೃಪೆ ದೊಡ್ಡದಾಗಿದ್ದರೆ ಮಾತ್ರನೇ ಅವನನ್ನು ದೇವರು ಉಪಯೋಗಿಸ್ತಾನೆ. ಆಂಧ್ರದಲ್ಲಿ ಇವತ್ತು ಅನೇಕ ಕಡೆ ಸಮಸ್ಯೆ ಏನು, ಕ್ಯಾಮ್ರಾನ ತಿರುಗಿಸ್ತಾರೆ. ఆయన గొప్ప సేవకుడు, మన పాస్టర్ అలాగా, మన పాస్టర్ ఇలాగా. ఎవరు పెద్దరు కాదు, ఎవరు ప్రభు. ఆంధ్ర విశ్వాసిಗಳಿಗೆ ఇదే సమస్య. సేవకుడు అంటే ఫోను, అది ఇది, అది కాదు. ఆయన మీద ఉన్నటువంటి కృప పెద్దది అని తెలుసుకోవాలి కదా. మనకి దేవుడి కన్నా ఎవడు పెద్దవాడు కాదు. ಇದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪೌಲ ಹೇಳ್ತಿದ್ದಾನ್ರಿ, ಅಷ್ಟು ಪ್ರಯಾಸ ಪಟ್ಟಂತ ಪೌಲ ಹೇಳ್ತಾ ಇದ್ದಾನೆ, ಪ್ರಯಾಸ ಪಟ್ಟಿದ್ದು ನಾನಲ್ಲ. ಕೆಲವು ಸಾರಿ ಗಂಡಸರು, ನಾನು ಹೇಳಿದ್ದೀನಿ, ಈ ಮನೆ ನಡೀತಾ ಇರೋದು ಯಾರಿಂದ? ನಾವು ಹೇಳೋದು ಮನೇಲಿ ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಂದ 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 ಮತ್ತೆ ಹೇಳ್ತಾ ಜ್ಞಾಪಿಸ್ತಾ ಇರ್ತೀವಿ, ಏನು ಅವಳು ಮತ್ತೋಗ್ಬಿಟ್ಟಿರ್ತಾಳೆ ಅಂತ. ಯಾರು ಈ ವಾರದಲ್ಲೂ ನಾನು ಅವಳಿಗೂ ಮೆಸೇಜ್ ಮಾಡಿದ್ದೆ, ನಿಂಗೆ ಗೊತ್ತಾ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೆ, ಏನಿಗೆ ಅದು ಮೆಸೇಜ್ ಹಾಕಾದ್ಮೇಲೆ ಮತ್ತೆ ನಾನು ದೇವ್ರ ಹತ್ರ ಹೋಗಿ ಹೇಳಿದೆ, ಇದು ಪ್ರಯಾಸ ಪಟ್ಟಿದ್ದು ನಾನಲ್ಲ ದೇವ್ರೆ, ನಿನ್ನ ಕೃಪೆ. చాలా పీకుతున్నాం మనం అది చేసాం ఇది చేసాం. ಅದಕ್ಕೆ ನಾನು ನೋಡಿದ್ದೀನಿ ಭಾಳ ಪ್ರಬುದ್ಧವಾದಂಥ ಒಳ್ಳೊಳ್ಳೆ ದೇವರಲ್ಲಿ ಬೆಳೆದಂಥ ವ್ಯಕ್ತಿಗಳು ಬಿಲ್ಡಿಂಗಲ್ಲಿ ಹೆಂಗೆ ಫೌಂಡೇಶನ್ ಕಾಣಲ್ವೋ ಅವ್ರು ಮಾಡೋದನ್ನ ಅವ್ರು ಹೇಳೋದೇ ಇಲ್ಲ ಜಾಸ್ತಿ. ಅವ್ರು ಅದು ಮಾಡಿದೆ ಇದು ಮಾಡಿದೆ ತುಂಬ ಹೇಳಲ್ಲ, ಯಾಕಂದರೆ ಆ ಫೌಂಡೇಶನ್ ಕಾಣಲ್ಲ, ಆದರೆ ಬಿಲ್ಡಿಂಗ್ ಮಾತ್ರ ಮೇಲೆ ಹೋಗ್ತಾನೇ ಇರುತ್ತೆ. ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಅವ್ರು ಪಡ್ತಾ ಇರುವಂಥ ಪ್ರಯಾಸ ಅವ್ರದ್ದಲ್ಲ, ದೇವರ ಕೃಪೆ. ಆಮೇನ್.